ಕೊನೆಗೂ ಅಸಂಖ್ಯ ಭಾರತೀಯರ ಪ್ರಾರ್ಥನೆ ಫಲಿಸಲಿಲ್ಲ. ದೆಹಲಿಯಲ್ಲಿ ಅತ್ಯಾಚಾರಕ್ಕೊಳಗಾದಂತಹ ಯುವತಿ ಇವತ್ತು ಬೆಳಗಿನ ಜಾವ ಸಿಂಗಪುರದಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಕರ್ಕೊಂಡು ಹೋಗಿದ್ರು. ಆದರೆ ಅಲ್ಲಿನ ಒಂದು ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಬನ್ನಿ ಇದರ ಬಗ್ಗೆ ಬಳ್ಳಾರಿಯ ಜನತೆ ಏನು ಹೇಳ್ತಾರೆ ಕೇಳೋಣ. ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಕುಲಕರ್ಣಿ ಈಗ ನೇರ ಸಂಪರ್ಕದಲ್ಲಿರ್ತಾರೆ. ನರಸಿಂಹಮೂರ್ತಿ, ಕೊನೆಗೂ ಅಸಂಖ್ಯ ಭಾರತೀಯರ ಪ್ರಾರ್ಥನೆ ಫಲಿಸಲಿಲ್ಲ. ಭಾರತ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗುರಿಯಾಗ್ತಿದೆ. ಭಾರತದಲ್ಲಿ ಏನು ಮಾಡಿದ್ರೂ ಪರವಾಗಿಲ್ಲ, ಬಚಾವಾಗಬಹುದು ಅನ್ನೋ ಒಂದು ದುರ್ಬಲವಾದಂತಹ ಕಾನೂನಾಗಿರ್ಬೋದು ಅಥವಾ ಇನ್ನೇನಾದರೂ ಭಾರತದಲ್ಲಿ ಯಾವುದೇ ಒಂದು ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದೀಗ ಈ ಒಂದು ಪ್ರಕರಣದಿಂದ ಹೆಚ್ಚಿಗೆ ವಿಷಯ ಚರ್ಚೆ ಆಗ್ತಾ ಇದೆ. ಇಂಥದ್ರ ಬಗ್ಗೆ ಬಳ್ಳಾರಿಯ ಜನತೆ ಏನು ಹೇಳ್ತಾರೆ? ಹೌದು ಗುರುಪ್ರಸಾದ್, ಭಾರತ ದೇಶದಲ್ಲಿ ಯಾವ ರೀತಿಯಾದಂಥ ಕಾನೂನು ಇದೆ ಅಂದರೆ ಎಲ್ಲರಿಗೂ ಒಂದು ರೀತಿಯಾಗಿ ಅಳುಪಾದಂಗೆ ಆಗಿದೆ ಅಂತ ಹೇಳ್ಬೋದಾಗಿದೆ. ಒಂದು ಮಾತು ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಭಾರತ ದೇಶದಲ್ಲಿ ನಡುರಾತ್ರಿ ಅರ್ಧ ರಾತ್ರಿ ಒಬ್ಬ ಹೆಣ್ಮಗಳು ಯಾವಾಗ ನಿರ್ಭಯವಾಗಿ ಅಡ್ಡಾಡ್ತಾಳೆ ಅವಾಗೆ ನಮಗೆ ಸಂಪೂರ್ಣವಾದಂಥ ಸ್ವತಂತ್ರ ಸಿಕ್ಕಿದೆ ಅನ್ನೋಂಥ ಮಾತನ್ನು ಅಂದು ಗಾಂಧೀಜಿಯವರು ಹೇಳಿದರು. ಆದರೆ 60 ವರ್ಷ ನಮಗೆ ಸ್ವತಂತ್ರ ಸಿಕ್ಕು 60 ವರ್ಷ ನಂತರ ಕೂಡ ಇದು ಸಹಕಾರಿ ಆಗದೇ ಇರೋದು ಬಹಳ ಒಂದು ವಿಷಾದಕರವಂಥ ಸಂಗತಿ ಅಂತ ಹೇಳ್ಬೋದಾಗಿದೆ. ಸಾಕಷ್ಟು ದೇಶಾದ್ಯಂತ ಏನು ಈ ಘಟನೆಗೆ ಖಂಡನೆ ವ್ಯಕ್ತಪಡಿಸಿದ್ರೆ, ಅದೇ ರೀತಿಯಾಗಿ ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ಸ್ಟೂಡೆಂಟ್ಸಿಂದ ಹಿಡ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಘಟನೆಯನ್ನು ವಿರೋಧಿಸ್ತಾ ಬಂದಿದ್ದಾರೆ. ಇದು ಒಂದು ಹೇಯ ಕೃತ್ಯ ಅಂತಲೇ ಹೇಳ್ತಾ ಇದ್ದಾರೆ. ಬನ್ನಿ, ಈಗ ನಮ್ಮ ಜೊತೆ ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅವ್ರ ಬಾಯಿಂದನೇ ಕೇಳೋಣ ಅವ್ರು ಏನು ಹೇಳ್ತಾರೆ. ಸರ್, ಈ ಥರ ಆಗಿದೆ ಒಂದು ಘಟನೆ, ಈ ಬಗ್ಗೆ ತಾವು ಏನು ಹೇಳ್ತೀರಾ? ನೀವು ಹೇಳ್ದಂಗೆ ಭಾರತ ದೇಶ ಒಂದು ಸಂಸ್ಕೃತಿ ಪ್ರತೀಕಾಗಿರ್ತಕ್ಕಂಥ ದೇಶ. ಇಂಥ ಸಂದರ್ಭದಲ್ಲಿ ಒಂದು ವಾರದಿಂದ ಏನು ಪ್ರತಿಭಟನೆ ದೆಹಲಿಯಲ್ಲಿ ನಡೀತಾ ಇದೆ. ಈ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಕೂಡ ಅನೇಕ ವಿದ್ಯಾರ್ಥಿಗಳು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇವತ್ತಿನ ದಿವಸ ಏನು ಆ ವಿದ್ಯಾರ್ಥಿನಿ ತೀರ್ಕೊಂಡಿರ್ತಕ್ಕಂಥದ್ದು ಎಲ್ಲ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಲ್ಲಿ ಒಂದು ಆತಂಕ ಮೂಡಿಸತಕ್ಕಂಥ ವಿಷಯ ಇದು. ಅದಕ್ಕೋಸ್ಕರ ಈಗಿನ ಆರೋಪಿಗಳೇನಿದ್ದಾರೆ ಕಳೆದ ವಾರದಿಂದ ಪ್ರತಿಭಟನೆ ಮಾಡ್ತಿದ್ದಾರೆ. ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗ್ಬೇಕಂತೇಳಿ. ಬರೀ ಶಿಕ್ಷೆ ಅಂದರೆ 10 ವರ್ಷ ಶಿಕ್ಷೆ ಆಗುತ್ತೆ, 5 ವರ್ಷ ಶಿಕ್ಷೆ ಆಗುತ್ತೆ, ಆಮೇಲೆ ಅವ್ರಿಗೆ ಅತ್ಯಾಚಾರಗಳಿಗೆ ಏನು ಪರಿಣಾಮ ಬೀರೋದಿಲ್ಲ. ನನ್ನ ಪ್ರಕಾರ ಸಾರ್ವಜನಿಕ ಶಿಕ್ಷೆ ಆಗಬೇಕು. ಸಾರ್ವಜನಿಕ ಶಿಕ್ಷೆ ಅಂತ ಏನಂತಂದರೆ ಅವರಿಗೆ ಸೌದಿ ಅರೇಬಿಯನ್ ಕಂಟ್ರಿಯಲ್ಲಿ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ನೋಡಿ, ಆ ಒಂದು ಶಿಕ್ಷೆನ ಇವ್ರಿಗೆ ಕೊಡ್ಬೇಕು. ಸಾರ್ವಜನಿಕವಾಗಿ ನಿಲ್ಲಿಸಿ ಅವರಿಗೆ ಎಲ್ಲ ಸಾರ್ವಜನಿಕರು ಕಲ್ಲು ಹೊಡೆಯೋದ್ರ ಮೂಲಕ ಅವರಿಗೆ ಒಂದು ನಾವು ಯಾವ ರೀತಿ ಅವರ ಸಾಮೂಹಿಕ ಅತ್ಯಾಚಾರ ಹೀನಾಯ ಕೃತ್ಯ ನಡೆಸಿದಾರೋ ನಾವು ಕೂಡ ಹೀನಾಯವಾಗಿ ಅವ್ರನ್ನ ಸಾಯಿಸಬೇಕು. ಅಂದಾಗ ಮಾತ್ರ ಬೇರೆಯವರಿಗೆ ಇನ್ನೊಂದ್ಸರಿ ಈ ರೀತಿ ಒಂದು ಅತ್ಯಾಚಾರ ಮಾಡಬಾರ್ದು ಅನ್ನೋದನ್ನು ಕೂಡ ಅವ್ರಿಗೆ ಗಮನ ಬರುತ್ತೆ. ಇನ್ನೊಂದ್ಸರಿ ಇಂಥ ಯಾವುದೇ ಕೃತ್ಯಗಳು ನಡೆಯೋದಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಬಳ್ಳಾರಿ ವಿದ್ಯಾರ್ಥಿಗಳಾಗಲಿ ಬೇರೆ ಯಾವ ವಿದ್ಯಾರ್ಥಿಗಳಾಗಲಿ ಎಲ್ರಿಗೂ ನಾವು ದೇಶಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಗೃಹ ಸಚಿವರಿಗೆ ಮನವಿ ಮಾಡೋದೇನಂತಂದರೆ, ನೀವು ಸಾರ್ವಜನಿಕವಾಗಿ ಶಿಕ್ಷೆಯನ್ನು ಒಳಪಡಿಸಿರಿ ಅವರನ್ನ. ಅಂದಾಗ ಮಾತ್ರ ಇಂಥ ಮತ್ತೆ ಯಾವ ಕೃತ್ಯಗಳು ನಡೆಯೋದಿಲ್ಲ. ಇಂಥ ಕೃತ್ಯಗಳಿಂದ ಅತ್ಯಾಚಾರಿಗಳಿಗೆ ಎಚ್ಚರಿಕೆ ಮೂಡಿಸ್ತದೆ. ಓಕೆ, ಬನ್ನಿ, ಇಲ್ಲಿ ಮಹಿಳಾ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ. ಮೇಡಮ್, ತಾವು ಕೂಡ ಹೇಳ್ತೀರಾ ಒಬ್ಬ ಮಹಿಳೆ ಮೇಲೆ ಈ ರೀತಿಯಾದಂಥ ಅತ್ಯಾಚಾರ ಈ ಬಗ್ಗೆ ತಾವು ಯಾವ ರೀತಿ ಖಂಡನೆ ವ್ಯಕ್ತಪಡಿಸಿದ್ರು? ಹೌದು, ಗಾಂಧೀಜಿಯವ್ರು ಹೇಳ್ದಂಗೆ ನಮಗೆ ಸ್ವತಂತ್ರ ಬಂದು 60 ವರ್ಷ ಆದ್ರೂ ಅವ್ರು ಹೇಳಿದ್ರು ಮಧ್ಯರಾತ್ರಿಯಲ್ಲಿ ನಡೆದಾಗ ಮಾತ್ರ ನಮಗೆ ಸ್ವತಂತ್ರ ಬಂದಂಗೆ, ಒಂದು ಹೆಣ್ಣು ನಡೆದಾಗ ಸ್ವತಂತ್ರ ಬಂದಂಗೆ. ಬಟ್ ಈಗ ಹಗಲೊತ್ತು ನಡೆಯೋಕ್ಕೂ ಎದುರ್ಕೊತಾ ಇದ್ದಾರೆ. ಈಗ ಡೆಲ್ಲಿಯಲ್ಲಿ ನಡೆದಂಗೆ ಘಟನೆ ನಮಗೆ ಗೊತ್ತೇ ಇದೆ. ಆದ್ರಿಂದ ಅವರಿಗೆ ಬರೀ ಶಿಕ್ಷೆ ಕೊಟ್ಬಿಟ್ಟು ಇದನ್ನ ಮತ್ತೆ ಬಿಡುಗಡೆ ಮಾಡೋ ಬದಲು ಅವ್ರಿಗೆ ಕೊಡೋ ಶಿಕ್ಷೆ ಹೆಂಗಿರ್ಬೇಕು ಅಂದರೆ ತುಂಬ ಹಾರಿಬಲ್ ಆಗಿರಬೇಕು. ಅವ್ರನ್ನ ನಡಿ ರೋಡಲ್ಲಿ ನಿಲ್ಸ್ಕೊಂಡು ಕಲ್ ತಗೊಂಡು ಎಸಿ ಆ ಥರ ಶಿಕ್ಷೆನ ಅವ್ರಿಗೆ ಕೊಡಬೇಕು ಅಂತ ನಾವು ಕೋರ್ಕೊತಾ ಇದ್ದೀವಿ. ಓಕೆ ಸರ್, ತಾವು ಈ ಬಗ್ಗೆ ಏನು ಹೇಳ್ತೀರಾ? ಕರೆಕ್ಟ್ ಸರ್, ಎಲ್ಲರೂ ಹೇಳಿದ್ದೆ. ಬಟ್ ಪಬ್ಲಿಕ್ ತೀರ್ಪು ಕೂಡ ಗೌರ್ಮೆಂಟ್ ಏನಾದರೂ ತೊಗೊಂಡ್ರೆ ಚೆನ್ನಾಗಿರುತ್ತೆ ಸರ್. ಓಕೆ ಸರ್, ಏನು ಹೇಳ್ತೀರಾ ತಾವು ಈ ಘಟನೆ ಬಗ್ಗೆ? ಸರ್, ಕಾನೂನು ಪ್ರಕಾರ ಮಾತ್ರ ನಾವು ಈ ಥರ ಮಾಡೋದು ತಪ್ಪಾಗುತ್ತೆ. ಇವ್ರನ್ನೆಲ್ಲ ನಳ್ಳಿ ರೋಡಲ್ಲಿ ನಿಂದ್ರಿಸ್ಬಿಟ್ಟು ಕಲ್ ತಗೊಂಡು ಹೊಡೆದು ಭಾಳ ಕ್ರೂರವಾಗಿ ಒಂದು ಹಿಂಸೆಯನ್ನು ಕೊಟ್ಟರೆ ಇನ್ನೊಬ್ಬರು ನೋಡಿ ಅದನ್ನು ಭಯಪಟ್ಟು ಮುಂದೆ ಏನು ಮಾಡದೆ ಥರ ಇರ್ಬೇಕು ಸರ್. ಗುರುಪ್ರಸಾದ್, ಒಟ್ಟಾರೆಯಾಗಿ ಬಳ್ಳಾರಿ ಜನ ಅಲ್ಲ, ಇಡೀ ದೇಶಾದ್ಯಂತ ಜನ ಹೇಳೋದೇನಂತಂದರೆ, ಇಂಥ ಏನು ಆರೋಪಿಗಳಿಗೆ ಏನಿದೆ ನಡು ಬೀದಿಯಲ್ಲಿ ನಿಂದಿರಿಸಿ ಕಲ್ಲಲ್ಲೇ ಹೊಡೆದು ಸಾಯಿಸಬೇಕು. ಯಾಕಂದರೆ ಇದನ್ನು ನೋಡಿ ಆದರೂ ಕೂಡ ಬೇರೆ ವ್ಯಕ್ತಿಗಳು ಈ ರೀತಿಯಾದಂಥ ಕೃತ್ಯಗಳನ್ನು ಮಾಡಲಿಕ್ಕೆ ಹೆದರಬೇಕು. ಅಂಥ ಒಂದು ಕಠಿಣ ಶಿಕ್ಷೆಯನ್ನು ಇವರಿಗೆ ಕೊಡಬೇಕು. ಯಾಕಂದರೆ ಸಾರ್ವಜನಿಕವಾಗಿ ಇವ್ರಿಗೆ ಶಿಕ್ಷೆ ಕೊಡೋಂಥ ಒಂದು ಉದ್ದೇಶ ಏನಂತಂದರೆ, ಇದನ್ನು ನೋಡಿ ಆದರೂ ಕೂಡ ಬೇರೆಯವರು ಈ ರೀತಿಯಾಗಿ ಮಾಡಬಾರ್ದು ಅನ್ನೋದೇ ಒಂದು ಪ್ರಮುಖವಾದ ಅಂಶ. ಯಾಕಂದರೆ ಇವ್ರಿಗೆ ಎಲ್ಲೋ ಗಲ್ಲು ಶಿಕ್ಷೆ ಆಗೋದು ಅಥವಾ ಯಾವುದೋ ಉಗ್ರ ಶಿಕ್ಷೆ ಅಂತ ಹೇಳಿ ಜೈಲಲ್ಲಿ 16 ವರ್ಷಗಳು ಕಳೆಯೋದು, ಇದರಿಂದ ಯಾವುದೇ ರೀತಿಯಾದ ಉಪಯೋಗ ಆಗಲ್ಲ. ಯಾಕಂದ್ರೆ ಅವ್ರಿಗೆ ಮಾತ್ರ ಶಿಕ್ಷೆದ ಪರಿಣಾಮ ಗೊತ್ತಿರುತ್ತೆ. ಆದರೆ ಬೇರೆ ಈ ರೀತಿ ಮಾಡೋಂಥ ಬೇರೆ ಆರೋಪಿಗಳಿಗೆ ಈ ಶಿಕ್ಷೆಯ ಬಗ್ಗೆ ಗೊತ್ತಾಗಬೇಕಂತಂದ್ರೆ ಇವರಿಗೆ ನಡು ಬೀದಿಯಲ್ಲೇ ಶಿಕ್ಷೆಯನ್ನು ಕೊಡಬೇಕು ಅನ್ನೋಂಥ ಮಾತನ್ನು ಬಳ್ಳಾರಿ ಜನರಲ್ಲ, ಇಡೀ ದೇಶಾದ್ಯಂತ ಎಲ್ಲ ಜನರ ಬಾಯಲ್ಲಿ ಇದೇ ಮಾತು ಕೇಳಿ ಬರ್ತಾ ಇದೆ. ಗುರುಪ್ರಸಾದ್. ಓಕೆ ನರಸಿಂಹಮೂರ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.
ದೆಹಲಿಯಲ್ಲಿ ಅತ್ಯಾಚಾರವಾಗಿದ್ದಂತಹ ಯುವತಿ ಇವತ್ತು ಬೆಳಗ್ಗಿನ ಜಾವ 2:15 ಮೃತಪಟ್ಟಿದ್ದಾರೆ. ದೆಹಲಿಯಲ್ಲಿ ಸಾಮೂಹಿಕ ಅತ್ಯಾಚಾರಕ್ಕೊಳಗಾಗಿದ್ದಂತಹ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ಕೊನೆಗೂ ಬದುಕಲೇ ಇಲ್ಲ. ಸಿಂಗಾಪುರದ ಮೌಂಟ್ ಎಲಿಜಬೆಲ್ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ವಿದ್ಯಾರ್ಥಿನಿ ಇವತ್ತು ಬೆಳಗಿನ ಜಾವ ಸುಮಾರು 2:15 ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ಕಳೆದ 16ನೇ ತಾರೀಕಿನಂದು ದೆಹಲಿಯಲ್ಲಿ ಚಲಿಸ್ತಾ ಇದ್ದಂಥ ಬಸ್ನಲ್ಲಿ 6 ಮಂದಿ ಕಾಮಾಂಧರು ಯುವತಿ ಮೇಲೆ ಅತ್ಯಾಚಾರ ನಡೆಸಿದರು. ಅತ್ಯಾಚಾರಕ್ಕೊಳಗಾಗಿದ್ದಂಥ ಯುವತಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಯುವತಿಯ ಸ್ಥಿತಿ ಗಂಭೀರವಾಗಿದ್ದರಿಂದ ಇನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ಸಿಂಗಾಪುರ್ಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಇವತ್ತು ಸಾಕಷ್ಟು ಸುಮಾರು 8-10 ವೈದ್ಯರ ತಂಡ ಆಕೆಯ ಹೆಚ್ಚಿನ ಚಿಕಿತ್ಸೆಗಾಗಿ ಹಗಲಿರುಳು ಶ್ರಮಪಟ್ಟಿತ್ತು. ಸುಮಾರು 62 ಗಂಟೆಗಳ ಕಾಲ 62ರಿಂದ 80 ಗಂಟೆಗಳ ಕಾಲ ಆಕೆಯನ್ನು ಕೃತಕ ಉಸಿರಾಟದಲ್ಲಿ ಇಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಆಕೆಯ ಹೆಚ್ಚಿನ ಬಹು ಅಂಗಾಂಗಗಳ ವೈಫಲ್ಯದಿಂದ ಆಕೆ ನಿಧನರಾಗಿದ್ದಾರೆ ಅಂತ ಆಸ್ಪತ್ರೆ ಸಿಒ ಡಾಕ್ಟರ್ ಕೆವಿನ್ ಲೋ ಸ್ಪಷ್ಟಪಡಿಸಿದ್ದಾರೆ. 8 ತಜ್ಞ ವೈದ್ಯರ ತಂಡದಿಂದ ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು. ಡಿಸೆಂಬರ್ 27ನೇ ತಾರೀಕು ಆಕೆಯನ್ನು ದೆಹಲಿಯಿಂದ ಸಿಂಗಾಪುರಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಸೊ ಇವತ್ತು ಆಕೆ ಎಲ್ಲ ಒಂದು ಭಾರತೀಯರ ನಿರೀಕ್ಷೆಗಳು ಏನಿದ್ದು ಎಲ್ಲವೂ ಹುಸಿಯಾಗಿದೆ. ಆಕೆ ಎಲ್ಲರನ್ನ ಬಿಟ್ಟು ಇಹಲೋಕ ತ್ಯಜಿಸಿದ್ದಾಳೆ. ಆದರೆ ಇದರಿಂದ ಒಂದು ಸ್ಪಷ್ಟವಾಗುತ್ತೆ, ಭಾರತದಲ್ಲಿರುವಂಥ ಕಾನೂನಾಗಲಿ, ಭಾರತದಲ್ಲಿರುವಂಥ ದುರ್ಬಲ ಕಾನೂನು ಅಥವಾ ಸರ್ಕಾರ ಯಾವ ನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತಾ ಇದೆ ಅನ್ನೋದು ಕೂಡ ಸಾಬೀತಾಗ್ತಾ ಇದೆ. ಆದರೆ ಇಂಡಿಯಾ ಗೇಟ್ನಲ್ಲಿ ಪ್ರತಿಭಟನೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದರ ಬಗ್ಗೆ ಹೆಚ್ಚಿನ ಚರ್ಚೆಯನ್ನು ನಡೆಸೋದಕ್ಕೆ